ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇವೆ. ಇವತ್ತು ಬಹಳ ಮುಖ್ಯವಾಗಿ ಇಸ್ರಾಯೇಲ್ ಇರಾನ್ ವಾರ್ನ ಮುಂದಿನ ಹಂತ ಅಂದರೆ 3.0 ಎಂಬುದಾಗಿ ಹೇಳಬಹುದು, ಅದು ಸ್ಟಾರ್ಟ್ ಆಗಿದೆ. ಏನೆಂಬುದಾಗಿ ನಾವೊಂದು ಸಂಚಿಕೆಯಲ್ಲಿ ನೋಡೋಣ ಬನ್ನಿ. ಮೊದಲನೆಯದಾಗಿ ಇಸ್ರಾಯೇಲ್ ಇರಾನ್ ಕಾನ್ಫ್ಲಿಕ್ಟ್ ಅಲ್ಲಿ ನಡುವೆ ಒಂದು ಸಮಾಧಾನ ಒಪ್ಪಂದ ಮೊದಲಿಗಾಗಲೇ ಬಂದಿತ್ತು. 10 ದಿನ ನಿಲ್ಲಿಸಿದ್ರು, ಮತ್ತೆ ಆರಂಭಿಸಿದ್ರು. ಆನಂತರ ಅದು ಹೋಗುತ್ತಾ ಇತ್ತು. ಈಗ ನಡುವೆ ಈ ಒಂದು ಸಮಾಧಾನ ಕಾರ್ಯ ನಡೆಯಿತು. ಈಗ ಮತ್ತೆ ಬಹಳ ಅಧಿಕವಾದ ತಾಕುವಿಕೆ ಮಾಡಿದ್ದಾರೆ. ಕುವೈತ್ ಅನ್ನು ತಾಕಿದ್ದಾರೆ, ಬೆಹ್ರೈನ್ ತಾಕಿದ್ದಾರೆ. ಅಷ್ಟು ಮಾತ್ರವಲ್ಲದೆ US ನ ಹೆಲಿಕಾಪ್ಟರ್ ಅನ್ನು ತಾಕಿದ್ದಾರೆ. ಇದೆಲ್ಲ ಮೀರಿ US ಬಹಳ ದೊಡ್ಡ ಮಟ್ಟಿಗೆ ಇರಾನ್ ಅನ್ನು ತಾಕುವುದಕ್ಕೆ ಆರಂಭಿಸಿದೆ. US ನ ಅಧ್ಯಕ್ಷ ಅಂದ್ರೆ ಟ್ರಂಪ್ ಹೇಳುತ್ತಾರೆ, ನಾವು ಇವತ್ತು ರಾತ್ರಿ ಶೂಟಿಂಗ್ ಮಾಡುತ್ತಾ ಇದ್ದಂತಹ ಸಮಯದಲ್ಲಿ ಬಂದಂತಹ ಸುದ್ದಿ ಇದು. ಬಹಳ ತೀವ್ರವಾಗಿ ಈ ರಾತ್ರಿ ಇರಾನ್ ಅನ್ನು ತಾಕುತ್ತೇವೆ ಎಂದು ಹೇಳಿದ್ದಾರೆ. ಸೊ ಮಾತುಕತೆಗೆಲ್ಲ ಇನ್ನು ಮುಂದೆ ಸಮಯ ಇರುವುದಿಲ್ಲ ಅನಿಸುತ್ತೆ. ಬಹಳ ಮೋಸಕರವಾದ ಪರಿಣಾಮವನ್ನು ಉಂಟು ಮಾಡುತ್ತದೆ ಎಂಬುದಾಗಿ ನಾವು ನೋಡಬಹುದು. ಇದರ ನಡುವೆ ಎರೋಡಗನ್ ಅಂದ್ರೆ ಟರ್ಕಿ ಅಧ್ಯಕ್ಷರು ಹೇಳಿದಂತ ಸ್ಟೇಟ್ಮೆಂಟ್ ಬಹಳ ಮುಖ್ಯವಾದದ್ದು. ಅವ್ರು ಏನ್ ಹೇಳುತ್ತಿದ್ದಾರೆ ಅಂದ್ರೆ, ಇಸ್ರಾಯೇಲ್ ಅನ್ನು ನಿಯಂತ್ರಿಸಿರಿ, ಎಲ್ಲಾ ದೇಶದವರು ಸುಮ್ಮನಿರಬೇಡಿ. ಈಗಾಗಲೇ ಸಿರಿಯಾ ಹಾಗೂ ಲೆಬನಾನ್ ಅನ್ನೋರು ತಾಕಿದ್ದಾರೆ. ಇದು ಟರ್ಕಿಗೆ ಎಚ್ಚರಿಕೆ ಗಂಟೆ ಇದ್ದ ಹಾಗೆ. ನಾವು ಇದರಲ್ಲಿ ಭಾಗಿಯಾಗಬೇಕಾಗುತ್ತದೆ. ಅವರಿಗಾಗಲೇ ಇದನ್ನು ಅನೇಕ ಸಾರಿ ಹೇಳಿದ್ದಾರೆ. ಕಳೆದ ಬಾರಿ ಇರಾನ್ ಅನ್ನು ತಾಕುವಾಗಲೂ ಕೂಡ ಹೇಳಿದ್ರು, ಆನಂತರವಾಗಿ ಲೆಬನಾನ್ ಅನ್ನು ತಾಕುವಾಗಲೂ ಹೇಳಿದ್ರು. ಮತ್ತೆ ಈಗ ಅದೇ ಕಾರ್ಯವನ್ನು ಹೇಳುತ್ತಾ ಇದ್ದಾರೆ. ನಾವು ಯಾಕೆ ಟರ್ಕಿನ ಒಳಗೆ ತರುತ್ತಾ ಇದ್ದೇವೆ ಅಂದರೆ, ಟರ್ಕಿ ನಾವೀಗಾಗಲೇ ನೋಡಿದ ಹಾಗೆ HKL 38ರಲ್ಲಿ ಬರೆದಿರುವ ಪ್ರಕಾರ ತೊಗರುವ ವಂಶಕ್ಕೆ ಸೇರಿದವರು. ಸೊ ಈಗ ಈ ಒಂದು ಇಸ್ರಾಯೇಲ್ ಇರಾನ್ ವಾರ್ ಮುಂದಿನ ಹಂತಕ್ಕೆ ತಲುಪುತ್ತದೆ. ನಾವೀಗಾಗಲೇ ಹೇಳಿದ ಹಾಗೆ ರಷ್ಯಾ ಮಾತ್ರ ಒಳಗೆ ಬರುವುದಕ್ಕೆ ಬಾಕಿ ಇದೆ. ರಷ್ಯಾ ಈಗಾಗಲೇ ಕಳೆದ ಬಾರಿ ಸಮಾಧಾನದ ಒಪ್ಪಂದ ಬರುವುದಕ್ಕಿಂತ ಮುಂಚೆ ಸ್ಪಷ್ಟವಾಗಿ ಹೇಳಿತು, ಇರಾನ್ಗೆ ನಮ್ಮ ಪೂರ್ಣ ಬೆಂಬಲ ಉಂಟು, ಇರಾನ್ನ ವಿರೋಧಿ ನಮ್ಮ ವಿರೋಧಿ ಅಂತ ಹೇಳಿದ್ದಾರೆ. ಸೊ ಈಗ ಫ್ರೆಶ್ ಆಗಿ ಆರಂಭವಾಗಿರುವಂತಹ ಮುಂದಿನ ಘಟ್ಟದ ತಾಕುವಿಕೆ ಇನ್ನೂ ತೀವ್ರವಾದ ಪರಿಣಾಮ ಬೀರುತ್ತದೆ ಎಂಬುದಾಗಿ ಎದುರು ನೋಡಲಾಗುತ್ತಿದೆ. ಎಲ್ಲದಕ್ಕಿಂತ ಕಡೆಯದಾಗಿ ಇರಾನ್ ಮಾಡಿರುವಂಥದ್ದೇ ಬಹಳ ಇಂಪಾರ್ಟೆಂಟ್. ಮತ್ತೆ ಸ್ಟ್ರೈಟ್ ಆಫ್ ಹಾರ್ಮುಜ್ ಪ್ರಾಂತ್ಯವನ್ನು ಮುಚ್ಚಿದ್ದಾರೆ. ಸೊ ಇನ್ನು ಮುಂದೆ ಖಂಡಿತವಾಗಿ ಬೆಲೆಯು ಲೋಕದ ಎಲ್ಲಾ ದೇಶಗಳಲ್ಲೂ ಕೂಡ ಫ್ಯೂಯಲ್ ಪ್ರೈಸ್ ಎನ್ನುವಂಥದ್ದು ಅಧಿಕವಾಗಲಿದೆ. ಅದು ಎಲ್ಲರಲ್ಲೂ ಆತಂಕ ಉಂಟು ಮಾಡಿದೆ. ಸೊ ಇಸ್ರಾಯೇಲ್ ಇರಾನ್ನ ವಾರ್ ಕಾನ್ಫ್ಲಿಕ್ಟ್ ನ ಅಪ್ಡೇಟ್, ಕರ್ತನ ಚಿತ್ತವಿದ್ದರೆ ದೇವರ ಬರೋಣ ತಡವಾದರೆ ಮುಂದಿನ ಸಂಚಿಕೆಯಲ್ಲಿ ನಾವು ಹೇಳುತ್ತೇವೆ. ನಾವೀಗ ಇನ್ನೊಂದು ಬಹಳ ಮುಖ್ಯವಾದ ವಿಷಯ ನೋಡೋಣ. ಕಳೆದ ಸಂಚಿಕೆಯಲ್ಲಿ ಎಲ್ ನಿನೋದ ಕುರಿತಾಗಿ ನಾವು ಹೇಳಿದ್ವಿ, ನೆನಪಿದೆ ಎಂದುಕೊಳ್ಳುತ್ತೇನೆ. ಸೊ ಈ ಎಲ್ ನಿನೋದ ತಾಕುವಿಕೆಯು ಬರುವಂತ ದಿನಗಳಲ್ಲಿ ಇನ್ನು ಮುಂದಿನ ಹಂತಕ್ಕೆ ತಲುಪುತ್ತದೆ ಎಂಬುದಾಗಿ WMO ಎಂದು ಹೇಳುತ್ತಾರೆ, ಅವರು ಹೇಳಿದ್ದಾರೆ. ಈಗ ಅದರ ಪ್ರಕಾರ ಬರುವಂತ ಜುಲೈ ತಿಂಗಳಷ್ಟರಲ್ಲಿ 70ರಿಂದ 80% ಇನ್ಕ್ರೀಸ್ ಆಗುತ್ತದೆ. ಆಗಸ್ಟ್ ತಿಂಗಳಷ್ಟರಲ್ಲಿ 90% ಉಷ್ಣತೆ ಇನ್ಕ್ರೀಸ್ ಆಗುತ್ತದೆ ಎಂದು ಹೇಳಿದ್ದಾರೆ. ಲೋಕದ ಎಲ್ಲಾ ದೇಶದಲ್ಲೂ ಉಷ್ಣತೆ ಅಧಿಕವಾಗುತ್ತಲೇ ಇದೆ. ಈ ಕಾರ್ಯದ ಹಿಂದೆ ಬಹಳ ಮುಖ್ಯವಾದ ವಿಷಯವನ್ನು ನೀವು ಗಮನಿಸಬೇಕು. ಭೂಮಿಯಲ್ಲಿ ಉಷ್ಣತೆಯು ಅಧಿಕವಾಗುತ್ತಾ ಇದೆ. ಗ್ಲೋಬಲ್ ವಾರ್ಮಿಂಗ್ ಎಂದು ಹೇಳುತ್ತೇವೆ. ಒಂದು 40-50 ವರ್ಷ ಹಿಂದೆ ಇದ್ದಂಥವರಿಗೆ ಅದೇನೆಂಬುದಾಗಿಯೇ ಗೊತ್ತಿಲ್ಲ. ಆದರೆ ಈಗ ನಮಗೆ ಗ್ಲೋಬಲ್ ವಾರ್ಮಿಂಗ್ ಅಂದ್ರೆ ಏನೆಂಬುದಾಗಿ ಗೊತ್ತು. ಬೈಬಲ್ನಲ್ಲಿ ದೇವರು ನೋಹನ ಕಾಲದಲ್ಲಿ ಹೇಳುತ್ತಾರೆ, ಇನ್ನು ಮುಂದೆ ನಾನು ಜಲದಿಂದ ನಾಶನ ಉಂಟು ಮಾಡುವುದಿಲ್ಲ. ಬಹಳ ಸ್ಪಷ್ಟವಾಗಿ ಬೈಬಲ್ ಹೇಳುತ್ತದೆ ಭೂಮಿಯು ಬೆಂಕಿಗೆ ಇಡಲ್ಪಟ್ಟಿದೆ ಎಂಬುದಾಗಿ. ಈಗ ಎಲ್ಲಿನೋ ಇಟ್ಟುಕೊಂಡಿದ್ದನ್ನು ಹೇಳುತ್ತಿದ್ದಾರಂದ್ರೆ ಇಲ್ಲ, ಸ್ವಲ್ಪ ಸ್ವಲ್ಪವಾಗಿ ಇದು ಇನ್ಕ್ರೀಸ್ ಆಗುತ್ತಲೇ ಹೋಗುತ್ತಾ ಇದೆ. ನೀವು ಕಾಲಕ್ಕೆ ನೋಡುವುದಾದ್ರೆ ಉಷ್ಣತೆಯ ಮಟ್ಟ ಅಧಿಕವಾಗಿ ಇನ್ಕ್ರೀಸ್ ಆಗುತ್ತಾ ಇದೆ ಅನೇಕ ದೇಶಗಳಲ್ಲಿ. ಎಂದು ಇಲ್ಲದೆ ಇರುವಷ್ಟರ ಮಟ್ಟಿಗೆ ಈಗ ಅಂಟಾರ್ಟಿಕಾದಲ್ಲಿ ಅಲ್ಲಿ ಯಾವಾಗಲೂ ಕೂಡ 0 ಡಿಗ್ರಿ ಸೆಲ್ಸಿಯಸ್ ಇರುತ್ತದಂತೆ. ಆದರೆ ಈಗ 15 ಡಿಗ್ರಿ ಸೆಲ್ಸಿಯಸ್ ತಲುಪಿದೆ ಈ ಜೂನ್ ತಿಂಗಳಲ್ಲಿ ಮಾತ್ರ. ಬಹಳ ಹವಾಮಾನ ತಜ್ಞರು ಅದನ್ನು ಪರಿಶೋಧಿಸಿ ಹೇಳಿದ್ದಾರೆ, ಇದು ಬಹಳ ಡೇಂಜರ್ ಅಂತ. 15-20ರಷ್ಟು ಹೆಚ್ಚಾಗಿದೆ. ಮೈನಸ್ ಇರಬೇಕಾದಂತ ಸ್ಥಳದಲ್ಲಿ 15 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಹೆಚ್ಚಾಗಿದೆ. ಈ ರೀತಿಯಾಗಿ ಹಿಂದೆ ಯಾವತ್ತೂ ಕೂಡ ನೋಡಿಲ್ಲ. ಇನ್ನು ಭೂಮಿ ಬಹಳ ಮುಖ್ಯವಾಗಿ ಬೆಂಕಿಗೆ ಈಡಾಗಿ ಇಡಲ್ಪಟ್ಟಿದೆ. ಇದರೊಂದಿಗೆ ಯುದ್ಧ ಕೂಡ ಆದ್ರೆ ಯೋಚನೆ ಮಾಡಿ ನೋಡಿ, ಎಲ್ಲಾ ದೇಶಗಳಲ್ಲೂ ಕಲಹ ಉಂಟಾಗಿದೆ. ಎಲ್ಲಾ ದೇಶಗಳು ಗುಂಡು ಹಾಕುತ್ತದೆ. ರಷ್ಯಾ ಯುಕ್ರೇನ್ ಆಗಿರಲಿ, ಇರಾನ್ US ಆಗಿರಬಹುದು, ಲೆಬನಾನ್ ಇಸ್ರೇಲ್ ಆಗಿರಬಹುದು, ಅಂದ್ರೆ ಫಿಲಿಪೀನ್ಸ್ ಪ್ರಾಂತ್ಯದಲ್ಲಿ ಈಗ ಚೀನಾ ಹಡಗುಗಳು ಬಂದಿದೆ ಅದಾಗಿರಬಹುದು. ಇವರೆಲ್ಲರೂ ಕೂಡ ಸೇರಿ ಗುಂಡು ಹಾಕುವಾಗ ಇದು ಮತ್ತೆ ಉಷ್ಣತೆಯನ್ನು ಇನ್ಕ್ರೀಸ್ ಮಾಡುತ್ತದೆ. ಸೊ ಭೂಮಿಯು ಬೆಂಕಿಗೆ ಈಡಾಗಿ ಹೋಗುತ್ತಾ ಇದೆ ಎನ್ನುವಂಥದ್ದೇ ಆಶ್ಚರ್ಯಕರವಾದ ಸತ್ಯ. 2000 ವರ್ಷಗಳ ಹಿಂದೆ ಸತ್ಯವೇದದಲ್ಲಿ ಹೇಳಲ್ಪಟ್ಟಂತೆ ಎಲ್ಲಾ ಕಾರ್ಯಗಳು ಕೂಡ ಸ್ಪಷ್ಟವಾಗಿ ಇವತ್ತು ನಮ್ಮ ಕಣ್ಮುಂದೆ ನೆರವೇರುತ್ತಾ ಇದೆ. ಅದನ್ನು ಗ್ರಹಿಸುವಂತ ಹೃದಯವೇ ಈಗ ನಮಗೆ ಬೇಕು. ಹೇಳಿದ್ದು ನಡೆಯುತ್ತಾ ಇದೆ. ಇದು ಕಡೆಯ ಕಾಲ. ಕರ್ತನು ಹೇಳಿದಂತ ವಾಕ್ಯಗಳಲ್ಲಿ ಅಕ್ಷರಶಃ ಎಲ್ಲಾ ನಡೆಯುತ್ತಾ ಇದೆ. ಇದನ್ನು ಗ್ರಹಿಸಿ ನೀವು ಒಳಗೆ ಬರಬೇಕು. ಯಾಕಂದ್ರೆ ನೋಹನ ಕಾಲದಲ್ಲಿ ಇದ್ದಂತಹ ಸಮಸ್ಯೆ ಗ್ರಹಿಕೆ ಇಲ್ಲದೆ ಇರುವಂತ ಹೃದಯ. ಆ ರೀತಿ ನೀವು ಗ್ರಹಿಸುವುದಕ್ಕೆ ಆರಂಭಿಸುವುದೇನೆಂದ್ರೆ ನೀವು ಸಿದ್ಧರಾಗುತ್ತಿದ್ದೀರಾ ಎಂದು ಅರ್ಥ. ಇನ್ನೊಂದು ಬಹಳ ಮುಖ್ಯವಾದ ವಿಷಯವನ್ನು ಕೂಡ ನೋಡಿ ನಾವು ಈ ಸಂಚಿಕೆಯನ್ನು ಮುಗಿಸೋಣ. ಈ ವಾರ ಗ್ಲೋಬಲ್ ಪೀಸ್ ಇಂಡೆಕ್ಸ್ ಎಂಬುದಾಗಿ ಹೇಳುವಂತಹ ಲೋಕದ ಶಾಂತಿಯನ್ನು ಲೆಕ್ಕಾಚಾರ ಮಾಡುವಂತ ಒಂದು ಸಂಸ್ಥೆ. ಇವರು 2007-8ರಿಂದಲೇ ಈ ಒಂದು ಕಾರ್ಯವನ್ನು ಅವರು ಲೆಕ್ಕಾಚಾರ ಮಾಡುತ್ತಾ ಇದ್ದಾರೆ. ಅನೇಕ ಡೇಟಾಸ್ ಕೊಡುತ್ತಿದ್ದಾರೆ. ಅದರಲ್ಲಿ ಸಮೀಪದಲ್ಲಿ ಅವರು ಕೊಟ್ಟಂತ ಡೇಟಾ ಏನೆಂಬುದಾಗಿ ನೋಡುವುದಾದರೆ, ಕಳೆದ 1 ವರ್ಷದಲ್ಲಿ ಮಾತ್ರ ಅಂದ್ರೆ 2025ರಲ್ಲಿ ಮಾತ್ರ 99 ದೇಶಗಳು ಯುದ್ಧದ ಒಳಗೆ ಬಂದಿದೆಯಂತೆ.
ಅಂದರೆ 2007ರಿಂದ 20 ವರ್ಷದಲ್ಲಿ ನೋಡುವುದಾದರೆ 119 ದೇಶಗಳು ಯುದ್ಧದ ಒಳಗೆ ಪ್ರವೇಶಿಸಿದೆ. ಅಂದರೆ 2007ಕ್ಕಿಂತ 73% ಇದು ಇನ್ಕ್ರೀಸ್ ಆಗಿದೆ. ಎಲ್ಲಾ ದೇಶಗಳು ಯುದ್ಧದ ಒಳಗೆ ಬಂದಿದೆ. ಅದರಲ್ಲೂ ನಿರ್ದಿಷ್ಟವಾಗಿ ಫಾರಿನ್ ಅಫೇರ್ಸ್ ಅಂದರೆ ಹೇಳುತ್ತಾರಲ್ವ ಪಕ್ಕದ ದೇಶ ಇದೇನೆಂಬುದಾಗಿ ನೋಡುವುದಾದರೆ 103 ದೇಶಗಳು ಪಕ್ಕದ ದೇಶದೊಂದಿಗೆ ಸಂಘರ್ಷದಲ್ಲಿ ತೊಡಗಿದ್ದಾರೆ. ಬೈಬಲ್ನಲ್ಲಿ ಮತ್ತ 24ನೇ ಅಧ್ಯಾಯದಲ್ಲಿ ದೇವರ ನಿಮ್ಮ ಬರುವಿಕೆಗೂ ಲೋಕದ ಅಂತ್ಯಕ್ಕೂ ಗುರುತುಗಳೇನೆಂಬುದಾಗಿ ಕೇಳುವಾಗ ಅದಕ್ಕೆ ಯೇಸು ಜನರಿಗೆ ವಿರುದ್ಧವಾಗಿ ಜನರು, ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯವು ಹೇಳುತ್ತದೆ ಎನ್ನುತ್ತಾರೆ. 2008ರಲ್ಲಿ 59 ದೇಶಗಳು ಪಕ್ಕದ ದೇಶದವರೊಂದಿಗೆ ಎಲ್ಲೆಯ ಸಮಸ್ಯೆಗಳಲ್ಲಿತ್ತು. ಆದರೆ ಈಗ 2006ರಲ್ಲಿ 103 ದೇಶಗಳು ಆ ರೀತಿಯಾಗಿದ್ದಾವೆ. ಹಾಗಾದರೆ ಇಲ್ಲಿ ನೀವು ನೋಡುವುದಾದರೆ ಆ ಜನರಿಗೆ ವಿರುದ್ಧವಾಗಿ ಜನರು, ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯ ಆಲ್ಮೋಸ್ಟ್ ಡಬಲ್ ಅಷ್ಟು ಇನ್ಕ್ರೀಸ್ ಆಗಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಈ 10 ವರ್ಷದಲ್ಲಿ ಮಾತ್ರ ಡ್ರೋನ್ ಅಟ್ಯಾಕ್ ಅಂದರೆ ಈಗ ಡ್ರೋನ್ ಅಟ್ಯಾಕ್ ಬಹಳ ಫೇಮಸ್ ಆಗಿದೆ. 11,500ರಷ್ಟು ಡ್ರೋನ್ ಅಟ್ಯಾಕ್ಸ್ ಆಗಿದೆ. ಇದು ಯಾವ ಕಾಲದಲ್ಲೂ ಇಲ್ಲದೇ ಇರುವಷ್ಟರ ಮಟ್ಟಿಗೆ. ಅದರಲ್ಲೂ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡ್ರೋನ್ಸ್ ಬಂದಿದೆ. ಅಂದರೆ ಅದು ತಾನಾಗಿಯೇ ಮನುಷ್ಯರನ್ನು, ಸ್ಥಳವನ್ನು ಟಾರ್ಗೆಟ್ ಫಿಕ್ಸ್ ಮಾಡಿ ತಾನಾಗಿಯೇ ತಾಕುವಷ್ಟರ ಮಟ್ಟಿಗೆ ಡ್ರೋನ್ಸ್ ಎಲ್ಲ ಈಗ ಬಂದಿದೆ. ಇದು ಆಘಾತಕರವಾದ ಸುದ್ದಿ. ಯಾಕಂದ್ರೆ ಒಂದು ಕಡೆ ಒಬ್ಬರನ್ನು ತಾಕುತ್ತಾರೆ ಅಂದ್ರೆ ಅವರು ಬೇಕಂದ್ರೆ ನಿಲ್ಲಿಸಬಹುದು. ಆದ್ರೆ ಇದು ಆಗಲ್ಲ. ಅದೇ ತೀರ್ಮಾನಿಸುತ್ತದೆ ಯಾರನ್ನು ಯಾವ ಸ್ಥಳದಲ್ಲಿ ತಾಕಬೇಕೆಂದು. ಇದನ್ನು ಯಾರು ಕೂಡ ಕಂಟ್ರೋಲ್ ಮಾಡಲಿಕ್ಕೆ ಆಗದೇ ಇರುವ ಹಂತಕ್ಕೆ ಹೋಗುತ್ತಾ ಇದೆ. ಮುಂದೆ 2025ರಲ್ಲಿ ಮಾತ್ರವೇ 1,81,000 ಜನರು ಸತ್ತಿದ್ದಾರೆ ಯುದ್ಧದಲ್ಲಿ ಮಾತ್ರ. ಯುದ್ಧದಿಂದ ಮಾತ್ರ 1,81,000 ಜನ. ಅದರಲ್ಲಿ ಲೋಕಾದ್ಯಂತ ಅಶಾಂತಿ 99 ದೇಶಗಳಿಗೆ ಹರಡಿದೆ. ಪೀಸೇ ಇಲ್ಲ. ಲೋಕಾದ್ಯಂತ ಎಲ್ಲಾ ದೇಶಗಳಲ್ಲಿ ಅಂದ್ರೆ ಶಾಂತಿ ಇಲ್ಲದಿರುವಂತ ದೇಶಗಳಲ್ಲಿ ರಷ್ಯಾ ಎಲ್ಲ ಒಳಗೆ ಬಂದು ಸೇರಿದೆ. ಮುಂಚೆ ಎಲ್ಲ ರಷ್ಯಾ ಶಾಂತಿಯುತವಾದ ದೇಶ, ಅಂದ್ರೆ ಜನರು ವಾಸ ಮಾಡುವುದಕ್ಕೆ ನೆಮ್ಮದಿಯಿಂದ ಇರುವಂತ ದೇಶ ಅಂತ ಹೇಳ್ತಿದ್ರು. ರಷ್ಯಾ, US, ಇಸ್ರೇಲ್ ಇವರೆಲ್ಲರೂ ಕೂಡ ಶಾಂತಿ ಇಲ್ಲ, ಅಲ್ಲಿ ಹೋಗಿ ವಾಸ ಮಾಡುವುದಕ್ಕೆ ಆಗಲ್ಲ ಎನ್ನುವಂತ ಹಂತವನ್ನು ತಲುಪಿದೆ. ಸ್ಟಿಲ್ ನ್ಯೂಜಿಲೆಂಡ್ ಆ ಶಾಂತಿಯುತವಾದ ದೇಶಗಳಲ್ಲಿದೆ. ಚೆನ್ನಾಗಿ ಗಮನಿಸುವುದಾದರೆ ನಾವು ಅನೇಕ ದಿನದಿಂದ ಹೇಳುತ್ತಾ ಇದ್ದೇವೆ, ಅದನ್ನು ಈಗಲೂ ಹೇಳುತ್ತೇವೆ. ಒಂದು ರೆಸ್ಟ್ಲೆಸ್ ಅಂದರೆ ಲೋಕಾದ್ಯಂತ ಒಂದು ರೆಸ್ಟ್ಲೆಸ್ನ ಪರಿಸ್ಥಿತಿ ಉಂಟಾಗುತ್ತಾ ಇದೆ. ಇದನ್ನು ನಿಮ್ಮಿಂದ ಗ್ರಹಿಸುವುದಕ್ಕೆ ಆಗುತ್ತದೆ ಎಂಬುದಾಗಿ ಅಂದುಕೊಳ್ಳುತ್ತೇನೆ. ಲೋಕದಲ್ಲಿ ಹೇಳಲ್ಪಟ್ಟಂತ ಅನೇಕ ವಿಷಯಗಳು. ಒಂದು ಕಡೆ ಭೂಕಂಪ, ಫಿಲಿಪಿಯನ್ಸ್ ಅಲ್ಲಿ ಬಹಳ ಮೋಸಕರವಾಗಿ 7.8 ಭೂಕಂಪ ನೀವು ನೋಡಿರುತ್ತೀರಾ. ಒಂದು ಕಡೆ ಯುದ್ಧಗಳಾಗುವ ಸುದ್ದಿ, ಇನ್ನೊಂದು ಕಡೆ ಸಮುದ್ರದಿಂದ ಏರಿ ಬರುವಂತಹ ಮೃಗ ಅಂದರೆ ಯುರೋಪ್ ಯೂನಿಯನ್, ಇನ್ನೊಂದು ಕಡೆ ಜನರಿಗೆ ವಿರುದ್ಧವಾಗಿ ಜನರು, ರಾಜ್ಯಕ್ಕೆ ವಿರುದ್ಧವಾಗಿ ಜನರು. ಇದಕ್ಕಿಂತ ಸತ್ಯವೇದವು ಇಷ್ಟೊಂದು ಸ್ಪಷ್ಟವಾಗಿ ಹೇಳಿದಂತ ಪ್ರವಾದನೆಗಳು ನೆರವೇರುವಂತ ಕಾಲ ನೀವು ಯಾವತ್ತೂ ನೋಡಿರುವುದಿಲ್ಲ. ಒಂದನ್ನು ಮಾತ್ರ ಹೇಳಿ ಮುಗಿಸುತ್ತೇನೆ. ಕರ್ತನಾದ ಯೇಸು ಕ್ರಿಸ್ತನು ಅತಿ ಶೀಘ್ರವಾಗಿ ಬರಲಿದ್ದಾರೆ. ಸಿದ್ಧವಾಗಿರಿ, ಸಭೆಯನ್ನು ಸಿದ್ಧಪಡಿಸಿರಿ, ಕುಟುಂಬವನ್ನು ಸಿದ್ಧಪಡಿಸಿರಿ. ಕರ್ತನನ್ನು ಸಂಧಿಸುವಂತ ಕಾಲ ಸಮೀಪಿಸುತ್ತಿದೆ. ದೇವರ ಬರೋಣ ತಡವಾದರೆ ಇನ್ನೊಂದು ಸಂಚಿಕೆ ನಿಮ್ಮನ್ನು ಸಂಧಿಸುತ್ತೇವೆ. ಗಾಡ್ ಬ್ಲೆಸ್ ಯು.